ನಮಸ್ಕಾರ ವೀಕ್ಷಕರೇ. ಇವತ್ತಿನ ದಿನ ನಾನು ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್ನವ್ರಿಗೆ ಬೇಸಿಕಲಿ ಇಂಟರ್ವ್ಯೂನಲ್ಲಿ ಏನೆಲ್ಲ ಕೇಳ್ತಾರೆ ಹಾಗೂ ಪ್ರಾಕ್ಟಿಕಲಿ ಅವ್ರು ಕೇಳಿದಾಗ ಕೆಲವ್ರಿಗೆ ಗೊತ್ತಾಗಲ್ಲ. ಸೊ ಇವತ್ತು ನಾನು ಈ ವಿಷಯದ ಬಗ್ಗೆ ಒಂದೊಂದೇ ವಿಡಿಯೋದಲ್ಲಿ ತಿಳಿಸ್ತೀನಿ, ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಒತ್ತಿ. ಮೊದಲಿಗೆ ಹೇಳಬೇಕು ಅಂತಂದರೆ ಈ ಎಲೆಕ್ಟ್ರಿಕಲ್ ಬಗ್ಗೆ ಬೇಸಿಕಲಿ ಏನಪ್ಪ ಕೇಳ್ತಾರೆ ಅಂತಂದರೆ ಓಮ್ಸ್ ಲಾ, ಆಮೇಲೆ ಕರೆಂಟ್ ಬಗ್ಗೆ, ವೋಲ್ಟೇಜ್ ಬಗ್ಗೆ ಕೇಳ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಓದ್ಕೊಳ್ಳಿ. ಈವ್ನಿಂಗ್ ಬೇಸಿಕಲಿ ಅದು ತುಂಬ ಈಸಿ ಇರುತ್ತೆ, ಅದ್ರ ಬಗ್ಗೆ ಟೆನ್ಷನ್ ತೊಗೋಬೇಕಾಗಿಲ್ಲ. ಕಾಮನ್ನಾಗಿ ಒಂದೆರಡು ಲೈನ್ ಇರುತ್ತೆ, ಅದನ್ನು ಒಂದೆರಡು ಸರಿ ಓದ್ಕೊಂಡು ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ಅರ್ಥ ಆಗೋಗ್ಬಿಡುತ್ತೆ. ಇವತ್ತು ನಾನು ಹೇಳೋಕೆ ಹೊರಟಿರೋದು ಫಸ್ಟ್ ಆಫ್ ಆಲ್ ಸಾಕೆಟ್ ಬಗ್ಗೆ ಕೆಲವ್ರಿಗೆ ಗೊತ್ತಿರಲ್ಲ. ಸಾಕೆಟ್ ಸ್ವಿಚ್ಚು ಕನೆಕ್ಷನ್ ಬಗ್ಗೆ ಗೊತ್ತಿರಲ್ಲ. ಅವರು ಕೆಲವು ಟೈಮಲ್ಲಿ ಇಂಟರ್ವ್ಯೂವಲ್ಲಿ ಕೇಳಬೇಕಾದ್ರೆ ಈ ಸಾಕೆಟು ಸ್ವಿಚ್ಚು ಕನೆಕ್ಷನ್ ಮಾಡಿ ತೋರಿಸಿ ಅಂತ ಕೇಳಿದಾಗ ಕೆಲವ್ರಿಗೆ ಒಂದಿಷ್ಟು ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಡಯಾಗ್ರಾಮ್ ಹಾಕಿ ತೋರಿಸ್ತಾ ಇದ್ದೀನಿ. ಇದು ಟೆಕ್ನಿಕಲಿ ಈ ಡಯಾಗ್ರಾಮ್ ಈ ಥರ ಹಾಕೋದಿಲ್ಲ, ಬಟ್ ಕೆಲವ್ರಿಗೆ ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾಗಲಿ ಅಂತ ಈ ಥರ ಒಂದು ಡಯಾಗ್ರಾಮ್ ಹಾಕಿ. ಈ 4 ಸ್ವಿಚ್ಚಿಗೆ ಒಂದೇ ಕಂಡಕ್ಟ್ರಿಂದ ಲೂಪ್ ಮಾಡ್ಕೋಬೇಕಾಗತ್ತೆ. ಕೆಳಗಡೆ ಫೇಸ್ ಅನ್ನೋದನ್ನು ಲೂಪ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿಂದ ಒಂದು ಫೇಸ್ನ ತಗೊಂಬಿಟ್ರೆ ಆಮೇಲೆ ನೆಕ್ಸ್ಟು ಈ ಸಾಕೆಟ್ ಪಕ್ಕ ಇರೋ ಒಂದು ಸ್ವಿಚ್ಚಿಗೆ ಮೇಲ್ಗಡೆ ಪಿನ್ನಿಂದ, ಸ್ವಿಚ್ನ ಮೇಲ್ಗಡೆ ಪಿನ್ನಿಂದ ಪಕ್ಕದಲ್ಲಿರೋ ಸಾಕೆಟ್ನ ಎಲ್ ಅಂತ ಬರೆದಿರ್ತಾರೆ, ಅದು ಲೈನು ಅಂದರೆ ಫೇಸು ಅಂತ ಅರ್ಥ. ಅಲ್ಲಿಗೆ ನೀವು ಲೂಪ್ ಮಾಡಬೇಕಾಗತ್ತೆ. ಇಲ್ಲಿಗೆ ಫೇಸ್ ಕನೆಕ್ಷನ್ ಮುಕ್ತಾಯ ಆಗುತ್ತೆ. ತದನಂತರ ಒಂದು ನ್ಯೂಟ್ರಲ್ ಇನ್ಪುಟ್ಟಿಂದ ಸಾಕೆಟ್ನ ಒಂದು ನ್ಯೂಟ್ರಲ್ ಅಂತ ಬರೆದಿರುತ್ತೆ, ಆ ಪಿನ್ನಿಗೆ ಕೊಡಬೇಕಾಗತ್ತೆ. ಆ ಪಿನ್ನಿಂದ ನೆಕ್ಸ್ಟು ಒಂದು ಹೋಲ್ಡರ್ಗೆ ಕೊಡಬೇಕಾಗತ್ತೆ. ಆ ಹೋಲ್ಡರಿಂದ ನೆಕ್ಸ್ಟ್ ಇನ್ನೊಂದು ಹೋಲ್ಡರ್ಗೆ, ಅಂದರೆ ಇಲ್ಲಿ ಹೋಲ್ಡರ್ 2 ಅಂತ ಬರೆದಿದ್ದೀನಲ್ಲ, ಅಲ್ಲಿ ನ್ಯೂಟ್ರಲ್ ಕನೆಕ್ಷನ್ ಕೊಟ್ಟು ಆ ನ್ಯೂಟ್ರಲ್ ಕನೆಕ್ಷನಿಂದ ಹೋಲ್ಡರ್ 1ನ ನ್ಯೂಟ್ರಲ್ ಕನೆಕ್ಷನಿಗೆ ಕೊಡಬೇಕಾಗತ್ತೆ. ಇದರಲ್ಲಿ ಯಾವುದು ಕೊಟ್ಟರೂ ನಡೆಯುತ್ತೆ. ಫಸ್ಟ್ ಆಫ್ ಆಲ್ ಫೇಸು ನ್ಯೂಟ್ರಲ್ ಅಂತ ಇದರಲ್ಲಿ ಏನಿರಲ್ಲ ಕಾನ್ಸೆಪ್ಟು, ಬಟ್ ನೀವು ಇದರಲ್ಲಿ ಯಾವುದಕ್ಕಾದ್ರೂ ಕೊಟ್ಟರೂ ನಡೆಯುತ್ತೆ. ನಂತರ ಇಲ್ಲಿ ಬರೆದಿದ್ದೀನಲ್ಲ ಸ್ವಿಚ್ 3 ಮತ್ತು ಸ್ವಿಚ್ 2, ಇದರಿಂದ ಒಂದೊಂದೇ ಕನೆಕ್ಷನ್ನ ಒಂದು ಹೋಲ್ಡರ್ಗೆ ಕೊಡಬೇಕಾಗತ್ತೆ. ಎಕ್ಸಾಂಪಲ್ ಈಗ ತೋರಿಸಿದ್ದೀನಿ ನೋಡಿ, ಡಯಾಗ್ರಾಮ್ ಆಗಿ ತೋರಿಸಿದ್ದೀನಿ. ಸ್ವಿಚ್ 2ನ ಮೇಲ್ಗಡೆ ಪಿನ್ನಿಂದ ಹೋಲ್ಡರ್ 1ನ ಮತ್ತೊಂದು ಪಿನ್ನಿಗೆ ಕನೆಕ್ಷನ್ ಕೊಟ್ಟಿದ್ದೀನಿ. ಇದು ಸ್ವಿಚ್ 2ನ ಹೋಲ್ಡರ್, ಓಕೆನಾ. ಈ ಬಟನ್ನ ಆನ್ ಮಾಡಿದ್ರೆ ಈ ಹೋಲ್ಡರಲ್ಲಿ ಆನ್ ಆಗುತ್ತೆ, ಅಂದರೆ ಈ ಹೋಲ್ಡರಲ್ಲಿರೋ ಬಲ್ಬು ಆನ್ ಆಗುತ್ತೆ. ನೆಕ್ಸ್ಟು S3 ಅಂದರೆ ಸ್ವಿಚ್ 3, ಈ ಕನೆಕ್ಷನ್ನಿಂದ ಇನ್ನೊಂದು ಹೋಲ್ಡರ್ ಅಂದರೆ ಹೋಲ್ಡರ್ 2, ಆ ಹೋಲ್ಡರ್ಗೆ ಕನೆಕ್ಷನ್ ಮಾಡಬೇಕಾಗತ್ತೆ. ಈ ಸ್ವಿಚ್ನ ಕನೆಕ್ಷನ್ನು ಹೋಲ್ಡರ್ 2ದು ಆಗಿರುತ್ತೆ. ಇಷ್ಟೇ ವೀಕ್ಷಕರೇ ಇರೋದು ಕನೆಕ್ಷನ್. ಜಾಸ್ತಿ ಭಯ ಪಡಬೇಕಾಗಿಲ್ಲ. ಬೇಸಿಕಲಿ ಇದಿಷ್ಟು ನೀವು ತಿಳ್ಕೊಂಡ್ರೆ ಆರಾಮಾಗಿ ನೀವು ಕನೆಕ್ಷನ್ ಮಾಡ್ಬೋದು. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದು ನನ್ನ ಮೊದಲನೇ ಚಾನಲ್ಲು ಮತ್ತು ಮೊದಲನೇ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ನರ್ವಸ್ ಆಗಿ ನಾನು ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲ ಎಲೆಕ್ಟ್ರಿಕಲ್ಗೆ ಸಂಬಂಧಿಸಿದಂಥ ಎಲ್ರಿಗೂ ಇದನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇನ್ನೂ ಈಸಿ ಆಗೋ ಥರ ನಿಮಗೆ ವಿಡಿಯೋನ ಸೆಂಡ್ ಮಾಡ್ತಾ ಇರ್ತೀನಿ.